ಸುಭಾಷ್ ಚಂದ್ರ ಬೋಸರನ್ನ ಬ್ರಿಟಿಷ್ ಪೊಲೀಸರು ಬಂಧಿಸಿ ಜೈಲಿಗೆ ತಳ್ಳಿದ್ದು, ಅಲ್ಲಿ ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿ ಮೂಳೆ ಚಕ್ಕಳವಾಗಿದ್ದು, ಕೊನೆಗೆ ಹೆದರಿದ ಬ್ರಿಟಿಷ್ ಪೊಲೀಸರು 1940 ಡಿಸೆಂಬರ್ ಮೊದಲ ವಾರದಲ್ಲಿ ಸುಭಾಷ್ ಚಂದ್ರ ಬೋಸರನ್ನ ಬಿಡುಗಡೆ ಮಾಡಿದ್ದು. ಇಷ್ಟು ಕೂಡ ನಾವು ತಿಳ್ಕೊಂಡಿದ್ವಲ್ವೇ. ಸುಭಾಷ್ ಚಂದ್ರ ಬೋಸರು ಬಿಡುಗಡೆಯಾಗಿ ಮನೆಗೇನೋ ಬಂದರು. ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದು ಸುಲಭ ಇರಲಿಲ್ಲ. ಮನೆಯವರೆಲ್ಲ ಸುಭಾಷರ್ ನೋಡಿ ಗಾಬರಿಯಾಗಿದ್ದರು. ಅವರ ಆರೋಗ್ಯದ ಕಡೆ ಗಮನ ಹರಿಸಲಾಯಿತು. ಡಿಸೆಂಬರ್ 2ನೇ ವಾರ ಅಥವಾ 3ನೇ ವಾರದ ಹೊತ್ತಿಗೆ ಸುಭಾಷ್ ಚಂದ್ರ ಬೋಸರು ತಮ್ಮ ಆಪ್ತರಿಗೆ ಹೇಳಿದರು, ನನಗೆ ರಾಜಕೀಯ ಜೀವನ ಸಾಕಾಗಿ ಹೋಗಿದೆ, ನಾನಿನ್ ಮುಂದೆ ಆಧ್ಯಾತ್ಮ ಜೀವನವನ್ನು ನಡೆಸಬೇಕು ಅಂದ್ಕೊಂಡಿದ್ದೀನಿ, ಹೀಗಾಗಿ ಧ್ಯಾನ ಜಪ ತಪಗಳಲ್ಲಿ ಕಾಲ ಕಳೀತೀನಿ ಅಂತ ಹೇಳಿಬಿಟ್ರು. ಸುಭಾಷ್ ಚಂದ್ರ ಬೋಸರ ಈ ಥರದ ಇಂಟ್ರಾವರ್ಟ್ ಕ್ಯಾರೆಕ್ಟರು ಹೊಸತೇನೂ ಅಲ್ವಲ್ಲ. ಚಿಕ್ಕಂದಲ್ಲೇ ಮನೆ ಬಿಟ್ಟು ಓಡೋಗಿದ್ದ ಮನುಷ್ಯ ಆತ ತಾನು ಯಾತ್ರೆಗೆ ಹೋಗಬೇಕು ಅಂತ ಹೋಗಿ ಅಲ್ಲಿ ಸಾಧು ಸಂತರನ್ನ ಭೇಟಿಯಾಗಬೇಕು ಅಂತ ಹೋಗಿದ್ದು ಯಾವುದೂ ಹೊಸತಲ್ಲ. ಸುಭಾಷ್ ಚಂದ್ರ ಬೋಸರು ವಿದೇಶದಲ್ಲಿದ್ದಾಗಲೂ ಕೂಡ ನಿರಂತರ ಧ್ಯಾನಸ್ಥರಾಗ್ತಾ ಇದ್ದದನ್ನ ಅನೇಕರು ನೋಡಿದ್ದಾರೆ. ಈಗಲೂ ಕೂಡ ರಾಜಕೀಯ ಚಟುವಟಿಕೆಗಳ ನಡುವೆ ಆಗೀಗ ಧ್ಯಾನಸ್ಥರಾಗುವ ಪ್ರಯತ್ನವನ್ನ ಮಾಡ್ತಾ ಇದ್ದಿದ್ದು, ಸದಾಕಾಲ ಭಗವದ್ಗೀತೆಯನ್ನು ತಮ್ಮ ಜೊತೆ ಇಟ್ಕೊಂಡು ಅದನ್ನು ಓದ್ತಾ ಇದ್ದಿದ್ದು, ವಿವೇಕಾನಂದರ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಿದ್ದು, ಇದು ಎಲ್ರಿಗೂ ಗೊತ್ತಿರುವಂತ ಸಂಗತಿಯೇ. ಹೀಗಾಗಿ ಎಲ್ಲರೂ ಅಂದ್ಕೊಂಡ್ರು ಸುಭಾಷರು ಬಹುಶಃ ಇನ್ನಿವೆಲ್ಲ ಅವರಿಗೆ ಬೇಕಿಲ್ಲ ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳೋ ವೇಳೆಗೆ ಸುಭಾಷರು ತಮ್ಮ ರಾಜಕೀಯ ಚಟುವಟಿಕೆಗಳಿಗೆ ಸಹಕಾರಿಯಾಗಿದ್ದ ಒಂದಿಬ್ಬರನ್ನ ಕೆಲಸದಿಂದ ತೆಗೆದು ಬಿಟ್ರು. ಎಲ್ಲ ರಾಜಕೀಯ ಸಂಬಂಧಿ ಚಟುವಟಿಕೆಗಳನ್ನ, ಮಾತುಕತೆಗಳನ್ನ ಟೋಟಲಿ ಸ್ಟಾಪ್ ಮಾಡಿದ್ರು. ಎಲ್ಲಿವರೆಗೂ ಅಂತಂದ್ರೆ ಬ್ರಿಟಿಷರ ಅಧಿಕಾರಿಯೊಬ್ಬ ಮುನ್ಸಿಪಾಲಿಟಿಗೆ ಸೇರಿದವನೊಬ್ಬ ಅವ್ರನ್ನ ಬಂದು ಭೇಟಿ ಮಾಡಬೇಕು ಅಂತಂದಾಗ ಅವನಿಗೆ ಮಾತನಾಡ್ಲಿಕ್ಕೂ ಅವಕಾಶ ಕೊಡದೆ ಹೊರದಬ್ಬಿದ್ರು. ಸುಭಾಷರು ಆ ಥರ ಇದ್ರು. ಎಲ್ರಿಗೂ ನಂಬಿಕೆ ಬಂದಿತ್ತು ಸುಭಾಷರು ಮೋಸ್ಟ್ಲಿ ಈಗ ಆಗ್ತಾರೆ ಅಂತ. ಆದರೆ ಬ್ರಿಟಿಷ್ ಪೊಲೀಸರು ಮಾತ್ರ ನಂಬಿರಲಿಲ್ಲ. 2ನೇ ವಿಶ್ವಯುದ್ಧ ಶುರುವಾಗ್ತಾ ಇರುವಾಗ ಇದನ್ನ ಬಳಸ್ಕೊಂಡು ಏನಾದರೂ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿರುವಂತ ಸುಭಾಷ್ ಸುಮ್ಮನೆ ಕೂತ್ಕೊಳ್ಳುವ ಮನುಷ್ಯ ಅಲ್ಲ ಅಂತ ಹೇಳಿ ಅವರ ಮನೆಯ ಸುತ್ತಲೂ ಪೊಲೀಸರ ಕಾವಲನ್ನು ಹಾಕಿದ್ರು. ಸುಭಾಷರು ಒಂದಿನ ಮನೆ ಹೊರಗೆ ಬಂದು ನೋಡಿದ್ರೆ ಅಲ್ಲಿ ಇಲ್ಲಿ ಪೊಲೀಸರು ನಿಂತ್ಕೊಳ್ತಿರೋದನ್ನು ನೋಡಿದ್ರು. ಸುಭಾಷರು ತಂಪಾಡಿತಾ ತಮ್ಮ ಕೋಣೆಗೆ ಹೋಗಿ ಕೂತ್ರು. ಮಿತ್ರರೇ, ಒಂದು ಮೂಲದ ಪ್ರಕಾರ, ಇನ್ಫ್ಯಾಕ್ಟ್ ಇದು ಆನಂತರದ ದಿನಗಳಲ್ಲಿ ನೇತಾಜಿ ರಿಸರ್ಚ್ ಬ್ಯೂರೋನವರು ಅವರು ತಪ್ಪಿಸಿಕೊಂಡು ಬಹಳ ವರ್ಷಗಳಾದ ಮೇಲೆ ಅದಕ್ಕೆ ಸಂಬಂಧಪಟ್ಟು ಸಹಕಾರ ಮಾಡಿದಂತ ಅನೇಕರನ್ನ ಭೇಟಿ ಮಾಡಿ ವಿಸ್ತಾರವಾಗಿ ಅವ್ರು ಹೇಗೆ ತಪ್ಪಿಸ್ಕೊಂಡ್ರು ಎನ್ನುವಂತ ರಿಪೋರ್ಟ್ ಅನ್ನ ಬರೀತು. ಅದರ ಆಧಾರದ ಮೇಲೆ ನೋಡೋದಾದ್ರೆ ಸುಭಾಷ್ ಚಂದ್ರ ಬೋಸರು ತಪ್ಪಿಸ್ಕೊಳ್ತಾರೆ ಎನ್ನುವಂತ ವಿಷಯ ಸ್ಪಷ್ಟವಾಗಿ ಗೊತ್ತಿದ್ದು ಅವರ ಅಣ್ಣನ ಮಗ ಶಿಶಿರನಿಗೆ ಮಾತ್ರ. ಇನ್ನು ಕೆಲವರು ಸುಭಾಷರ ಆಪ್ತರಿಗೆ ಈ ವಿಚಾರ ಗೊತ್ತಿತ್ತು. ಯಾಕೆಂದ್ರೆ ಅವರು ದಾರಿಯುದ್ದಕ್ಕೂ ಸುಭಾಷರಿಗೆ ಸಹಕಾರಿಯಾಗಬೇಕಾಗಿತ್ತು. ಅಂಥವ್ರಿಗೆ ಮಾತ್ರ ವಿಚಾರ ಗೊತ್ತಿತ್ತು, ಬಿಟ್ರೆ ಇನ್ನು ಬಹುತೇಕರಿಗೆ ಗೊತ್ತಿರಲಿಲ್ಲ ಅಂತ. ಜನವರಿ 16ಕ್ಕೆ ಅವರು ತಪ್ಪಿಸ್ಕೊಂಡಿದ್ದು. ಆದರೆ ಅದಕ್ಕಿಂತಲೂ ಮುಂಚೆ ತಯಾರಿ ಹೇಗೆ ಮಾಡಿದ್ರು ಸುಭಾಷರು ಅಂತಂದ್ರೆ, ಪ್ರತಿ ಸಂಜೆ ತಮ್ಮ ಕೋಣೆಯ ಲೈಟ್ ಹಾಕ್ತಿದ್ರು. ರಾತ್ರಿಡೀ ಹೆಚ್ಚು ಕಡಿಮೆ ಲೈಟ್ ಹಾಗೆ ಉರಿತಿತ್ತು. ಅದನ್ನ ಹೊರಗಡೆ ನಿಂತವ್ರು ನೋಡಿ ಸುಭಾಷರು ಇದ್ದಾರೆ ಕೋಣೆಯಲ್ಲಿ ಇಲ್ಲ ಅಂತ ಹೊರಗಡೆ ಪೊಲೀಸರಿಗೆ ಅದೇ ಸಂದೇಶ. ಸುಭಾಷರು ಇಷ್ಟೇ ಅಲ್ಲ, ತಾವು ಊಟ ಮಾಡಿದ ನಂತರ ತಾವು ಬಾಯಿ ಮುಕ್ಕಳಿಸುವ ಸದ್ದು ಜೋರ ಕೇಳುವಂತೆ ಅವರು ವ್ಯವಸ್ಥೆ ಮಾಡಿಕೊಂಡಿದ್ರು. ಸೊ ದಟ್ ಪೊಲೀಸರಿಗೆ ಬಾಯಿ ಮುಕ್ಕಳಿಸ್ತಾ ಇದ್ದಾರೆ ಅಂದ್ರೆ ಸುಭಾಷರೇ ಅದು ಅಂತ. ತಾವು ತಮಗೆ ಔಷಧಿ ತೆಗೆದುಕೊಳ್ಳುವಾಗ, ಮೂಗಿಗೆ ಔಷಧಿನ ಹಾಕೊಳ್ಳುವಾಗ ಆ ಸದ್ದು ಕೇಳುವಂತೆ ಮಾಡ್ತಿದ್ರು ಹೊರಗಡೆಯವರಿಗೆ. ಅಂದ್ರೆ ಇವೆಲ್ಲವೂ ಕೂಡ ಸೈಮಲ್ಟೇನಿಯಸ್ ಆಗಿ ಒಂದಾದ್ಮೇಲೆ ಒಂದು ನಡೀತಿತ್ತಲ್ಲ. ಹೀಗಾಗಿ ಹೊರಗಡೆ ಕಾಯ್ತಾ ಇರೋರಿಗೆ ಸುಭಾಷರು ಇದ್ದಾರೆ ಅಂತ. ಸುಭಾಷರು ಇಲ್ಲೇ ಇಷ್ಟಕ್ಕೆ ಮುಗಿಸ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ತಾನು ತಪ್ಪಿಸ್ಕೊಂಡು ಹೋದ ನಂತರ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಲೆಟರ್ನ ಪೋಸ್ಟ್ ಮಾಡಬೇಕು ಅಂತ ಅವುಗಳನ್ನು ಕೂಡ ರೆಡಿ ಮಾಡಿ ಲಕೋಟೆಯಲ್ಲಿ ಹಾಕಿ ತಾವೇ ಅಡ್ರೆಸ್ ಬರೆದು ಎಲ್ಲ ತಯಾರಿ ಮಾಡಿಟ್ಟಿದ್ರು. ತಮ್ಮ ಅಣ್ಣನ ಮಗ ಶಿಶಿರನ್ನು ಕರೆದು ತಾವು ಹೊರಡೋಕ್ಕಿಂತ ಮುಂಚೆ ಈ ಲೆಟರ್ಗಳನ್ನ ನಾನು ಹೇಳಿರುವಂತ ದಿನಾಂಕಕ್ಕೆ ತಕ್ಕಂತೆ ಪೋಸ್ಟ್ ಮಾಡು ಅಂತ ಹೇಳಿದರು. ಇದರ ನಡುವೆ ಪ್ರಾಬಬಲಿ ತಪ್ಪಿಸ್ಕೊಳ್ಳಿಕ್ಕಿಂತ ಒಂದು 8-10 ದಿನಗಳ ಮುಂಚೆ ಅವ್ರ ಮನೆಗೆ ಒಬ್ಬರು ಮೌಲ್ವಿ ಬಂದ್ರು, ಅಥವಾ ಮುಸ್ಲಿಂ ವ್ಯಕ್ತಿ ಬಂದ್ರು, ಅಕ್ಬರ್ ಶಾ ಅಂತ ಅವರ ಹೆಸರು. ಅವ್ರು ಬಂದ ತಕ್ಷಣ ಸುಭಾಷರು ಯಾರನ್ನೂ ಮಾತಾಡಿಸದೇ ಇದ್ದವರು ಅವರನ್ನ ಪ್ರತ್ಯಕ್ಷ ಮಾತನಾಡಿಸಿ ಬಹಳ ಖುಷಿಯಿಂದ ಇವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಮನೆಯವರಿಗೆಲ್ಲ ಪರಿಚಯಿಸಿ, ನಂತರ ಅಣ್ಣನ ಮಗನನ್ನು ಕರೆದು ಇವ್ರು ಕಲ್ಕತ್ತಾದಲ್ಲಿ ಒಂದಷ್ಟು ಪರ್ಚೇಸಿಂಗ್ ಇದೆ, ನೀನ್ ಜೊತೆ ಹೋಗಿ ಬರ್ಬೋದೇನಪ್ಪ ಅಂತ ಕೇಳಿದ್ರು. ಅಣ್ಣನ ಮಗ ಬಹಳ ಖುಷಿಯಿಂದ ತಮ್ಮ ಕಾರಲ್ಲಿ ಅವ್ರನ್ನ ಕರ್ಕೊಂಡು ತಾನು ಪರ್ಚೇಸಿಂಗ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೋ ಕರ್ಕೊಂಡೋದ. ಆ ಮನುಷ್ಯ ನೇರವಾಗಿ ಮುಸಲ್ಮಾನರಿಗೆ ಬೇಕಾಗುವ ಬಟ್ಟೆ ಸಿಗುವಂತ ಒಂದು ಜಾಗಕ್ಕೆ ಹೋದ್ರು. ಅಲ್ಲಿಗೆ ಹೋಗಿ ಅವ್ರಿಗೆ ಬೇಕಾಗುವಂತ ಒಂದು ಶೇರ್ವಾನಿ ತರದ ವಸ್ತು ಇರಬಹುದು, ಕರಿ ಕೋಟ್ ಇರಬಹುದು, ಹ್ಯಾಟ್ ಇರಬಹುದು, ಅದನ್ನು ಕೊಂಡ್ಕೊಂಡಿದ್ದಲ್ದೆ ಒಂದು ಕುರಾನಿನ ಕಾಪಿಯನ್ನ, ಒಂದಷ್ಟು ಅತ್ತರ ಬಾಟಲ್ಗಳನ್ನ, ಒಟ್ಟಾರೆ ಮುಸಲ್ಮಾನರಿಗೆ ಏನೇನು ಬೇಕೋ ಅವೆಲ್ಲವನ್ನ ಕೊಂಡ್ಕೊಂಡು ಬಂದ್ರು. ಬರ್ಬೇಕಾದ್ರೆ ಶಿಶಿರನಿಗೆ ಹೇಳಿ ಕಳಿಸಿದ್ರು. ಹೀಗಾಗಿ ಆತ ಮೊಹಮ್ಮದ್ ಜಿಯಾವುದ್ದೀನ್ ಅನ್ನುವಂತ ಹೆಸರಿನಲ್ಲಿ ಒಂದು ID ಕಾರ್ಡ್ ಮಾಡಿಸಿದ.
ಆ ID ಕಾರ್ಡ್ನಲ್ಲಿ ಅದರಲ್ಲಿ ಏನು ಬರೆದಿತ್ತು ಅಂತಂದ್ರೆ ಎಂಪೈರ್ ಆಫ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಎನ್ನುವಂತ ಒಂದು ಹೆಸರಲ್ಲಿ ID ಕಾರ್ಡ್ ಮಾಡಿಸಿದ್ರು. ಅಷ್ಟೇ ಅಲ್ಲದೆ ಮೊಹಮ್ಮದ್ ಜಿಯಾವುದ್ದೀನ್ ಇನಿಷಿಯಲ್ಸ್ ತಗೊಂಡು MZ ಅಂತ ಒಂದು ಬ್ಯಾಗ್ ಮೇಲೆ MZ ಅಂತ ಪೇಂಟ್ ಮಾಡಿಸಿಯೂ ಗಾಡಿಯಲ್ಲಿ ಇಟ್ಕೊಂಡಿದ್ರು. ಈ ವ್ಯಕ್ತಿಯನ್ನ ಅಕ್ಬರ್ ಶಾಹರನ್ನ ಇಳಿಸಬೇಕಿತ್ತಲ್ಲ, ಇಳಿಯುವಾಗ ಅಕ್ಬರ್ ಶಾ ಸ್ವಲ್ಪ ದೂರ ಹೋಗಿ ಅಲ್ಲಿಂದನೇ ಹೇಳಿದ್ರಂತ, ಅಯ್ಯೋ ನನ್ನ ಬ್ಯಾಗ್ ನಿನ್ನ ಗಾಡಿಯಲ್ಲೇ ಉಳಿದು ಬಿಡುತ್ತಲ್ಲ. ಅದಕ್ಕೆ ಶಿಷ್ಯರು ಹೇಳಿದ್ರಂತೆ, ಏನು ತಲೆ ಕೆಡಿಸ್ಕೊಳ್ಬೇಡಿ, ನಾನು ನಿಮಗೆ ನಾಳೆ ವಾಪಸ್ ತಲುಪಿಸ್ತೀನಿ ಅಂತ ಆತ ಕಾರ್ ತಗೊಂಡು ಹೋದ. ತಂದು ಅಷ್ಟೂ ಬ್ಯಾಗನ್ನ ಸುಭಾಷ್ ಬಾಬು ಕೈಲಿಟ್ಟ. ಇದು ಸುಭಾಷರ ತಯಾರಿಯಾಗಿತ್ತು ಮಿತ್ರರೇ. ಅವರಿಗೆ ಗಡ್ಡವು ಹೇಗೆ ಬೆಳೆದಿತ್ತು ಅಂತಂದ್ರೆ, ಅವರಮ್ಮ ಯಾವಾಗಲೂ ಬೈತಾ ಇರೋರಂತೆ, ಏನೋ ಗುಂಡ ತರ ಗಡ್ಡ ಬೆಳೆಸ್ಕೊಂಡಿದ್ಯಲ್ಲ ಅಂತ. ಆಧ್ಯಾತ್ಮದ ಚಿಂತನೆ ಅಲ್ಲ, ಋಷಿಯಂತೆ ಕಾಣ್ತಾ ಇರ್ಬೋದು ಅಂತ ಸುಮ್ಮನಿದ್ರು ಅಷ್ಟೇ. ಆದರೆ ಸುಭಾಷರು ತಯಾರಿನ ಹೇಗೆ ಮಾಡ್ಕೊಂಡಿದ್ರು ಅಂತಂದ್ರೆ, ಅವರೊಬ್ಬ ಮುಸಲ್ಮಾನ್ ವ್ಯಕ್ತಿಯಾಗಿ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧತೆ ನಡೆಸಿಕೊಂಡು ಆಗಿತ್ತು. ಹೀಗಾಗಿ ಸುಭಾಷ್ ಚಂದ್ರ ಬೋಸರು ಯಾರಿಗೂ ಹೇಳದೆ ಜನವರಿ 16ನೇ ತಾರೀಕು ಅವರು ತಮ್ಮ ಮನೆಯಲ್ಲಿ ಅವತ್ತು ರಾತ್ರಿ ತಮ್ಮ ಪರಿವಾರದವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರಂತೆ. ಊಟ ಮಾಡಿದ್ದು ಬಹುಶಃ ಅವರ ಜೀವನದ ತಮ್ಮ ಪರಿವಾರದವರೊಂದಿಗೆ ಮಾಡುವ ಕೊನೆಯ ಊಟ ಆಗತ್ತೆ ಅಂತ ಅವರಿಗೆ ಅನ್ಸಿದ್ದಿರ್ಬೋದು, ಬೇರೆ ಯಾರಿಗೂ ಅನ್ಸಿರ್ಲಿಕ್ಕಿಲ್ಲ. ಸುಭಾಷ್ ಬಾಬು ಹೀಗೆ ಪೂರ್ತಿಯಾಗಿ ಊಟ ಮಾಡಲಿಕ್ಕೂ ಸಾಧ್ಯವಾಗದೆ ಅವತ್ತು ತಮ್ಮ ಕೋಣೆಗೆ ಹೋದ್ರು. ಹೋಗಿ ತನ್ನ ತಾಯಿ ಮಲ್ಕೊಂಡು ಎಲ್ಲ ಮಲ್ಕೊಂಡ ನಂತರ ರಾತ್ರಿ ಸುಮಾರು 12:30 1 ಗಂಟೆಗೆ ಅವರು ಅಲ್ಲಿಂದ ಆಚೆ ಬಂದರು. ಶಿಶಿರ ಕಾಯ್ಕೊಂಡು ನಿಂತಿದ್ದ. ಮಿತ್ರ, ಅಣ್ಣನ ಮಗ ಶಿಶಿರನಿಗೆ ಸುಭಾಷ್ ಚಂದ್ರ ಬೋಸರು ಏನು ವ್ಯವಸ್ಥೆ ಮಾಡಿದ್ರು ಅಂತಂದ್ರೆ, ಸುಭಾಷರು ಗೃಹ ಬಂಧನ ಶುರುವಾದಾಗ್ಲಿಂದ ಅವನು ರಾತ್ರಿ 9 ಗಂಟೆಗೋ 10 ಗಂಟೆಗೋ ಪ್ರತಿದಿನ ಮನೆಯಿಂದ ಹೊರಗೆ ಹೋಗ್ತಿದ್ದ. ಹೋಗಿ ಒಂದು ಸ್ವಲ್ಪ ಹೊತ್ತಿದ್ದು ವಾಪಸ್ ಬರ್ತಿದ್ದ. ಇದು ರೂಢಿ ಆಗಿದ್ದರಿಂದ ಅವನು ಪ್ರತಿದಿನ ಹೀಗೆ ಮಾಡ್ತಾನೆ ಅಂತ ಪೊಲೀಸರಿಗೂ ಗೊತ್ತಿತ್ತು. ಅವರು ಕೂಡ ಸುಮ್ಮನಿದ್ರು. ಸುಭಾಷ್ ಚಂದ್ರ ಬೋಸರ ಬಗ್ಗೆ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದನ್ನ ಎಷ್ಟು ಬಿಟ್ಟಿದ್ರು ಅಂತಂದ್ರೆ, ಪ್ರತಿದಿನ ಆ ಸದ್ದನ್ನು ಕೇಳೋದು, ಸುಮ್ಮನಾಗೋದು, ಹೀಗೆ ಇದ್ರು. ಈಗ ಅವತ್ತಿನ ದಿನ ರಾತ್ರಿ ಈತ ಎದ್ದ, ತಾನು ತನ್ನ ಗಾಡಿಲಿ ಹೋಗಿ ಕೂತ. ಸುಭಾಷ್ ಚಂದ್ರ ಬೋಸರು ತಮ್ಮ ಮನೆಯ ಹಿಂಭಾಗದಲ್ಲಿರುವಂಥ ಮೆಟ್ಟಿಲನ್ನು ಇಳ್ಕೊಂಡು ಬಂದರು. ಆ ಮೆಟ್ಟಿಲುಗಳು ಇವತ್ತು ಹಾಗೇ ಇವೆ. ಸುಭಾಷ್ ಚಂದ್ರ ಬೋಸರ ಮನೆ ಏನಿದೆ ಅದು ಕಲ್ಕತ್ತಾದಲ್ಲಿ. ಆ ಮನೆಗೆ ನೀವು ಹೋದ್ರೆ ಅವ್ರು ಯಾವ ಕೋಣೆಯಲ್ಲಿ ಉಳ್ಕೊಳ್ತಿದ್ರು, ಪೊಲೀಸರು ಇದ್ದಿರಬಹುದಾಗಿರುವಂಥ ಜಾಗ ಯಾವುದು, ಅಲ್ಲಿಂದ ಅವ್ರು ತಪ್ಪಿಸ್ಕೊಂಡಿರುವಂಥ ಮಾರ್ಗ ಯಾವುದು, ಕಾರ್ ಎಲ್ಲಿ ನಿಂತಿತ್ತು, ಎಲ್ಲವನ್ನೂ ನೋಡ್ಲಿಕ್ಕೆ ಸಿಗತ್ತೆ. ಆ ಕಾರಿಗೆ ಸುಭಾಷರು ಮೊದಲು ಹತ್ತಿ ಕೂತರು. ಹತ್ತುವಾಗ ಆ ಕರಿ ಕೋಟು ಹ್ಯಾಟ್ ಹಾಕೊಂಡಿದ್ರು. ಅವರಿಗೆ ಮುಸಲ್ಮಾನಾಗಿ ಕಾಣಲಿಕ್ಕೆ ಮೊಹಮ್ಮದ್ ಜಿಯಾವುದ್ದೀನ್ ಎನ್ನುವಂತ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಆಗಲಿಕ್ಕೆ ಏನು ಬೇಕಾಗಿದೆಯೋ ಅವೆಲ್ಲವನ್ನು ರೆಡಿ ಮಾಡಿಕೊಂಡು ಕಾರಿಗೆ ಹತ್ತಿದ್ರು. ಆದರೆ ತಮ್ಮ ಬಾಗಿಲನ್ನು ಹಾಕೊಳ್ಳಿಲ್ಲ, ಅದನ್ನು ಬರೀ ಕೈಯಲ್ಲಿ ಹಿಡ್ಕೊಂಡ್ರು ಅಷ್ಟೇ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಆನಂತರ ಈತ ಬಂದಲ್ಲ, ಶಿಶಿರ ಬಂದಲ್ಲ, ಆತ ಬಂದವನು ತಾನು ಮುಂದೆ ಹತ್ತಿದ ಡ್ರೈವಿಂಗ್ ಸೀಟಲ್ಲಿ ಕುಳಿತು ತನ್ನ ಬಾಗಿಲನ್ನ ಜೋರಾಗಿ ಹಾಕೊಂಡ. ಎರಡೆರಡು ಬಾಗಿಲು ಬಡಿದ ಸುದ್ದಿ ಕೇಳಿದ್ರೆ ಪೊಲೀಸರು ಜಾಗೃತರಾಗ್ಬಿಡ್ತಾರೆ ಅಂತ ತಮ್ಮ ಬಾಗಿಲನ್ನು ಮಾತ್ರ ಅವ್ರು ಬಡದೇ ಇರಲಿಲ್ಲ. ಹೀಗಾಗಿ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಯಾವ ನಾಯಿ ಬೊಗಳಬಹುದಿತ್ತೋ ಅದನ್ನ ಒಂದು ದಿನದ ಮುಂಚೆಯೇ ಬೇರೆ ಕಡೆ ಸಾಗಿಸಿ ಆಗಿತ್ತು. ಹೀಗಾಗಿ ನಾಯಿಯ ಅರಚಾಟ ಬೊಗಳಾಟವೂ ಇರಲಿಲ್ಲ. ಕೊನೆಗೆ ಸುಭಾಷ್ ಚಂದ್ರ ಬೋಸರನ್ನ ರೆಗ್ಯುಲರ್ ರೂಟ್ ಬಿಟ್ಟು ಆತ ಎಲ್ಗಿನ್ಸ್ಟನ್ನ ದೊಡ್ಡ ಲಾಂಗ್ ರೂಟ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಪಾರಾಗ್ಲಾಯ್ತು. ಸುಭಾಷರು ತಪ್ಪಿಸ್ಕೊಂಡ್ರು. ಪೊಲೀಸರಿಗೆ ಗೊತ್ತೂ ಆಗಲಿಲ್ಲ. ರಾತ್ರಿ 1 ಗಂಟೆ ವೇಳೆ ನಿದ್ದೆ ಕಣ್ಣಲ್ಲಿದ್ದಂಥ ಪೊಲೀಸರು ಸುಮ್ಮನಾಗಿದ್ರು. ಮಿತ್ರ, ನಿಮ್ಗೆ ಗೊತ್ತಿರಲಿ, ಮುಂದಿನ 10 ದಿನಗಳ ಕಾಲ ಆ ಪೊಲೀಸರಿಗೆ ಸುಭಾಷರು ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಇನ್ನೂ 1 ತಿಂಗಳಾಗಿದ್ರು ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ಸುಭಾಷರು ವ್ಯವಸ್ಥೆ ಹಾಗೆ ಮಾಡಿಟ್ಟಿದ್ರು. 27ನೇ ತಾರೀಕು, ಜನವರಿ 27ನೇ ತಾರೀಕು ಸುಭಾಷರಿಗೆ ಕೋರ್ಟ್ನಲ್ಲಿ ಒಂದು ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂತ ಪತ್ರ ಬಂದಿದ್ರಿಂದ ಜನವರಿ 26ಕ್ಕೆ ಹೇಳಬೇಕಾಗಿ ಬಂತು. ಬಿಟ್ಟರೆ ಆಗ್ಲೂ ಹೇಳದೆ ಹೋಗಿದ್ದಿದ್ರೆ ಸುಭಾಷರು ತಪ್ಪಿಸ್ಕೊಂಡು ಜರ್ಮನಿಗೆ ಹೋದಾಗಲೇ ಬ್ರಿಟಿಷರಿಗೂ ಗೊತ್ತಾಗಬೇಕಾಗಿತ್ತು. ಇದು ಸುಭಾಷರು ಮಾಡಿಕೊಂಡಂತ ವ್ಯವಸ್ಥೆ. ಆದರೆ ಈ ಜನವರಿ 16ರ ನಂತರ ಈ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ತುಂಬಾ ಬದಲಾಗ್ತಾ ಇದ್ದಿದ್ರಿಂದ ಪೊಲೀಸರು ಹೇಳಿದ್ರು, ಇನ್ನೂ ಹೆಚ್ಚಿನ ಪಹರೆ ಹಾಕಿ ಸುಭಾಷರ ಮೇಲೆ ಒಂದು ಕಣ್ಣಿಡಿ ಅಂತ. ಇಲ್ಲದ ಸುಭಾಷರ ಮೇಲೆ ಪಹರೆ ಇಡ್ಲಿಕ್ಕೆ ಹೆಚ್ಚಿನ ಪೊಲೀಸರು ಬಂದಿದ್ರು. ಈಗ ಅವರಿಂದ ಪ್ರತಿನಿತ್ಯ ಏನು ಪತ್ರಗಳು ಹೋಗ್ತಿದ್ವು, 1 ದಿನಕ್ಕೆ 2 ದಿನಕ್ಕೆ ಬೇರೆ ಬೇರೆ ಪತ್ರಗಳು ಹೋಗ್ತಿದ್ವಲ್ಲ, ಆ ಪತ್ರಗಳನ್ನ ಪೊಲೀಸರು ತೆಗೆದು ನೋಡ್ತಿದ್ರು. ಸುಭಾಷರೇ ಬರೆದಿದ್ದು ಅಂತ ಖಾತ್ರಿ ಪಡಿಸ್ಕೊಂಡು ಮೇಲ್ನವರಿಗೆ ಸುದ್ದಿ ಮುಟ್ಟಿಸ್ತಿದ್ರು. ಸುಭಾಷರು ಇಂಥವ್ರಿಗೆ ಪತ್ರ ಬರೆದಿದ್ದಾರೆ, ಆ ಪತ್ರದಲ್ಲಿ ಇಂಥದ್ದಿದೆ ಎಲ್ಲ ಬರೀತಿದ್ರು. ಎಲ್ಲಿವರೆಗೂ ಅಂತಂದ್ರೆ ಸುಭಾಷರ ಮನೆಯವರು ಕೂಡ ಸುಭಾಷರ್ ಇರುವಂತ ಆ ಎಲ್ಲ ನಾಟಕಗಳನ್ನ ಏನ್ ಮಾಡಬೇಕು ಎಲ್ಲವನ್ನೂ ಮಾಡಿಟ್ಟಿದ್ರು. 26ನೇ ತಾರೀಕಿನ ದಿನ ಯಾವಾಗ ಇದು ತುಂಬಾ ಅಗತ್ಯ ಇದೆ, ನಾಳೆ ಬೆಳಗ್ಗೆ ಸುಭಾಷ್ ಕೋರ್ಟಿಗೆ ಹೋಗ್ಲೇಬೇಕು ಅಂತ ಇತ್ತೋ, ಅವತ್ತಿನ ದಿನ ಇದ್ದಕ್ಕಿದಂತೆ ಮನೆ ಬಾಗಿಲನ್ನು ತೆಗೆದು ನೋಡಿ ಮನೆಯವರೆಲ್ಲ ಜೋರಾಗಿ ಚೀರಾಡ್ಲಿಕ್ಕೆ ಶುರು ಮಾಡಿದ್ರು. ಸುಭಾಷ ಕಾಣೆ ಆಗ್ಬಿಟ್ಟಿದ್ದಾನೆ, ಸುಭಾಷ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ ಅಂತ. ಪೊಲೀಸರು ಗಾಬರಿ ಆದ್ರಲ್ಲ.
ನಾವಿಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಆಧ್ಯಾತ್ಮದ ಶಕ್ತಿ ಪಡ್ಕೊಂಡು ಭೂಮಿಯೊಳಗೆ ಹುದುಗಿ ಹೋಗಿರ್ಬೋದಾ? ಇದು ಕ್ವೆಶ್ಚನ್ ಮಾರ್ಕು ಅಂತ. ಮಿತ್ರರೇ, ಸುಭಾಷರನ್ನ ಚಿರಂಜೀವಿ ಅಂತ ಯಾಕೆ ನಾವೆಲ್ಲ ಕರೀಲಿಕ್ಕೆ ಇಷ್ಟಪಡ್ತೀವಿ? ಯಾಕೆ ಇವತ್ತಿನ ದಿನದವರೆಗೂ ಸುಭಾಷರು ತೀರ್ಕೊಂಡಿದ್ದಾರಾ ಅಂತ ಯಾರನ್ನಾದ್ರೂ ಕೇಳಿದ್ರೆ ಅನುಮಾನ ಅಂತ ಹೇಳ್ತಾರೆ. ಮಿತ್ರರೇ, ಸುಭಾಷರು ಇವತ್ತು ಬದುಕಿದಿದ್ರೆ ಸುದೀರ್ಘವಾದ ಆಯಸ್ಸವರದ್ದು. ಇಷ್ಟು ವರ್ಷ ಬದುಕೋದು ಸಾಧ್ಯವಿಲ್ಲ ಅಂತ ಭಾವಿಸಿದ್ರು ಇವತ್ತಿಗೂ ತೀರ್ಕೊಂಡಿರಬಹುದು ಅಂತ ಹೇಳ್ಬೋದಾದಾಗ್ಲೂ ಕೂಡ ಅನೇಕರು ಹೇಳ್ತಾರೆ ಸಾಧ್ಯನೇ ಇಲ್ಲ, ಸುಭಾಷರು ಇವತ್ತಿಗೂ ಬದುಕಿರಬಹುದು ಎನ್ನುವಂತ ಭಾವನೆ ಇದೆಯಲ್ಲ. ಎಷ್ಟು ಬಾರಿ ಅಂತಂದ್ರೆ ಸ್ವತಃ ಬ್ರಿಟಿಷರು ಸುಭಾಷರು ಅಲ್ಲಿ ಸಿಕ್ಕಿದ್ರು ಅಂದ್ರು, ಸುಭಾಷರು ತೀರಿಕೊಂಡ್ರು ಅಂತಂದ್ರು. ಎಷ್ಟು ಬಾರಿ ಈ ತರದ ಸುಳ್ಳು ಸುದ್ದಿಯನ್ನ ಬ್ರಿಟಿಷರು ಹರಡಿಸಿದ್ರು ಅಂತಂದ್ರೆ ಕೊನೆಗೆ ನಿಜವಾಗಿಯೂ ಹೇಳುವಂತ ಪ್ರಸಂಗ ಬಂದಾಗ್ಲೂ ಕೂಡ ಭಾರತೀಯರದನ್ನು ನಂಬಲಿಲ್ಲ, ಇವತ್ತಿನವರೆಗೂ ನಂಬಲಿಲ್ಲ. ಆವತ್ತು ಹಾರಿ ಹೋದಂತ ಆ ಹುಲಿ ಮುಂದೇನು ಮಾಡ್ತು ಅನ್ನೋದಿದೆಯಲ್ಲ, ಅದು ಬಹಳ ರೋಚಕವಾದ ಸಂಗತಿ. ಸುಲಭ ಇರಲಿಲ್ಲ. ಬ್ರಿಟಿಷ್ ಕಣ್ಣುಗಳನ್ನು ತಪ್ಪಿಸಿಕೊಂಡು ಅವರ ಸರಹದ್ದುಗಳನ್ನು ಪಾರು ಮಾಡಿ ರಷ್ಯಾಕ್ಕೆ ಹೋಗಬೇಕು, ಜರ್ಮನಿಗೆ ಹೋಗಬೇಕು ಅನ್ನುವ ಗೊಂದಲವನ್ನು ತೀರಿಸಿಕೊಂಡು ಯಾವುದಾದ್ರೂ ಒಂದು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವ ತನ್ನ ಕೆಲಸ ಮುಂದುವರಿಸೋದಿತ್ತಲ್ಲ, ಸುಭಾಷರು ಅದನ್ನು ಹೇಗೆ ಮಾಡಿದ್ರು ಅಂತ ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.